ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಯಕ್ಷಗಾನ ಬಗ್ಗೆ ವಿವರಿಸ್ತಾ ಹೋಗ್ತೀನಿ, ನೀವು ಕೇಳಿ ಬನ್ನಿ. ಯಕ್ಷಗಾನದ ಹುಟ್ಟು ಸುಮಾರು 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಆಯಿತು ಎಂದು ಹೇಳಲಾಗುತ್ತದೆ. ಭಾರತದ ಭಕ್ತಿಯ ಪರಂಪರೆ, ಪುರಾಣ ಕಥೆಗಳು ಹಾಗೂ ಕೀರ್ತನೆಗಳು ಇದರ ಮೂಲ. ವಿಶೇಷವಾಗಿ ಕೃಷ್ಣದೇವರಾಯ ಕಾಲದಲ್ಲಿ ಈ ಕಲೆ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿತು. ಆದಿಯಲ್ಲಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತದ ಭಾಗಗಳನ್ನು ಹಾಡು ನೃತ್ಯ ರೂಪದಲ್ಲಿ ಪ್ರದರ್ಶಿಸುತ್ತಿದ್ದರು. ಯಕ್ಷಗಾನದ ಉಡುಪುಗಳು ಬಹಳ ಬಣ್ಣದ, ಭಾರವಾದ ಮತ್ತು ಅದ್ಭುತವಾಗಿರುತ್ತವೆ. ಹೀರೋ, ಖಳನಾಯಕ, ದೇವತೆ, ರಾಕ್ಷಸ, ಪ್ರತಿ ಪಾತ್ರಕ್ಕೂ ವಿಭಿನ್ನ ಉಡುಪು. ಕಿರೀಟ ಅಂದರೆ ಮುಗುಟ ದೊಡ್ಡದು ಮತ್ತು ಹೊಳೆಯುವಂತೆ ತಯಾರಿಸಲ್ಪಟ್ಟಿರುತ್ತದೆ. ಅಲಂಕಾರ ಬಂಗಾರದ ಕಲೆ, ಬೆಳ್ಳಿಯ ಆಭರಣ, ಕೃತಕ ಹೂಗಳು. ಪೋಷಾಕುಗಳು ಕೆಂಪು, ನೀಲಿ, ಹಸಿರು ಬಣ್ಣದ ರೇಷ್ಮೆ ಬಟ್ಟೆಗಳು. ಇವು ಎಲ್ಲವೂ ಪಾತ್ರದ ಶಕ್ತಿ ಮತ್ತು ವೈಭವ ತೋರಿಸಲು. ನೃತ್ಯದಲ್ಲಿ ದೇಹದ ಚಲನಗಳು, ಕಣ್ಣು, ಕೈಗಳ ಭಾವನೆಗಳ ಬಳಕೆ ತುಂಬಾ ಮುಖ್ಯ. ಪ್ರತಿ ಹೆಜ್ಜೆಯಲ್ಲೂ ಶಕ್ತಿ ಮತ್ತು ನಾಟಕೀಯತೆ ಇರುತ್ತದೆ. ತಾಳ ಮತ್ತು ಲಯಕ್ಕೆ ಅನುಗುಣವಾಗಿ ಕಾಲು, ಕೈ, ಕತ್ತಿ, ಗದೆಗಳ ಚಲನ